ಮನ್ರೇಗಾ ಇದೆ, ದ ಅಕೌಂಟ್ಸ್ ಕ್ಲೋಸಸ್ ಆನ್ ಮಾರ್ಚ್ 31. ಇನ್ನಾನು ಕೂಡ ಯಾವಾಗ ನೋಟಿಫೈ ಮಾಡ್ತಾರಂತ ಕೇಂದ್ರ ಸರ್ಕಾರ ಹೇಳಿಲ್ಲ, ಹೇಗ್ ನೋಟಿಫೈ ಮಾಡ್ತಾರಂತ ಹೇಳಿಲ್ಲ. ಬೇಸ್ಡ್ ಆನ್ ಆಬ್ಜೆಕ್ಟಿವ್ ಪ್ಯಾರಾಮೀಟರ್ಸ್ ಅಂತ ಹೇಳಿದ್ದಾರೆ, ಆಬ್ಜೆಕ್ಟಿವ್ ಪ್ಯಾರಾಮೀಟರ್ಸ್ ಅಂತ ಏನ್ ಹೇಳಿಲ್ಲ. ಆದ್ರೆ ಆಕ್ಟ್ ಬರೋಕ್ಕಿಂತ ಮುಂಚೆ ಚರ್ಚೆ ಆಗ್ಬೇಕು ರಾಜ್ಯ ಸರ್ಕಾರದ ಜೊತೆ, ಹೊರತು ಆಕ್ಟ್ ಬಂದ್ ಆದ್ಮೇಲೆ ಚರ್ಚೆ ಮಾಡೋದಿಲ್ಲ. ಸರ್ ಒಂದ್ ಸೆಕೆಂಡ್ ಕೈಂಡ್ಲಿ, ಯಾಕೆ ಮಾನ್ಯ ಮುಖ್ಯಮಂತ್ರಿಗಳು ಅದು ಹೇಳ್ತಾ ಇದಾರೆ ಅಂದ್ರೆ, ದಿಸ್ ಆಕ್ಟ್ ಇಸ್ ಬೀನ್ ಮೇಡ್ ಮ್ಯಾಂಡೇಟರಿ, ಕಂಪಲ್ಸರಿ, 60-40 ಶೇರಿಂಗ್. ಅಂದ್ರೆ ರಾಜ್ಯ ಸರ್ಕಾರದ ಹತ್ರ ನೀವು 40% ನೀವು ಫೈನಾನ್ಷಿಯಲ್ ಅಲೋಕೇಶನ್ ಕೇಳ್ತಾ ಇದ್ದಾಗ ನೀವು ನಮ್ಮ ಜೊತೆ ಚರ್ಚೆ ಮಾಡಬೇಕಾಗಿತ್ತು. ದಟ್ ಈಸ್ ದ ಫೆಡರಲ್ ಸ್ಟ್ರಕ್ಚರ್, ದಟ್ ಈಸ್ ದ ಆರ್ಟಿಕಲ್ 258. ಚರ್ಚೆ ಮಾಡಿಲ್ಲ, ಕನ್ಸಲ್ಟೇಷನ್ ಆಗಿಲ್ಲ. ನಮ್ ದುಡ್ಡು ನಿಮ್ಗೆ ಕೇಂದ್ರ ಸರ್ಕಾರ ಪುರಸ್ಕೃತ ಕಾರ್ಯಕ್ರಮಕ್ಕೆ ಬೇಕು ಅಂತ ನಮ್ಗೆಲ್ಲೂ ಕೂಡ ಪತ್ರದಲ್ಲೂ ಹೇಳಿಲ್ಲ, ನಮ್ ಚರ್ಚೆನೂ ಮಾಡಿಲ್ಲ. ಹೌ ಕ್ಯಾನ್ ದೇ ಟೇಕ್? ಅಂಡ್ ಎಲ್ಲ ಆದ್ಮೇಲೆ ನೀವು ನಮ್ಗೆ ಚರ್ಚೆ ಕರಿತೀರಾ, ನೀವು ಆಕ್ಟ್ ಮಾಡಿದೀರಾ. ಆಕ್ಟ್ ಹೇಗೆ ಅದಕ್ಕೆ 48 ತಾಸದಲ್ಲಿ ಲೋಕಸಭಾ ರಾಜ್ಯಸಭಾದಲ್ಲಿ ಪಾಸ್ ಮಾಡಿಸ್ಬಿಟ್ಟು ಪ್ರೆಸಿಡೆಂಟ್ ಅವರ ಅಸೆಂಟ್ ಕೊಡ್ತೀರಾ? ಯಾರ ಜೊತೆ ಚರ್ಚೆ ಮಾಡಿದ್ದೀರಾ? ಆಮೇಲೆ ನೋಟಿಫಿಕೇಶನ್ ಏನಂತ ಆಗುತ್ತೆ? ಆಕ್ಟ್ ಅನುಮೋದನೆ ಆಗಿದೆಯಾ? ಒಂದ್ ನಿಮಿಷ, ನಾನು ಆ ಮೆರಿಟಿಗೆ ಹೋಗಿ ಪ್ರೆಸಿಡೆಂಟ್ ಅವ್ರ ಅಸೆಂಟ್ ಆದ್ಮೇಲೆ ಆಯ್ತಲ್ಲ ಸರ್, ನೋಟಿಫಿಕೇಶನ್ ಬಾಕಿ ಇರೋದು ಸ್ಟೇಟ್ಸ್ ಜೊತೆ ಚರ್ಚೆ ಮಾಡೋದಿದೆ. NHF ಬಂದು ಹಿಂದೆ ಒಂದ್ ನಿಮಿಷ ಈಗಾಗಲೇ ಹೋಗ್ಬಿಟ್ಟಿದ್ದಾರೆ, ವಲಸೆ ಹೋಗಿದ್ದಾರೆ ಕಾರ್ಮಿಕರು, ಹಕ್ಕನ್ನು ಕಿತ್ಕೊಂಡಿದ್ದಾರೆ. ಹೋಗ್ತಾರೆ